ಇದು ಇದು ಬಂದು ಗೋವಿಂದಪ್ಪ ಸ್ಟ್ರೀಟ್ನಲ್ಲಿ ಅವ್ರು ಇರುವಾಗ ನಡೆದಿದ್ದು ಒಂದು ಸ್ಪಿರಿಚುವಲ್ ಒಕೇಶನ್ನು. ನಾನು ಆನಂದು ಹೋಗಿದ್ವಿ. ಅವರು ಕೂತಿದ್ರು ಹಾಲ್ನಲ್ಲಿ, ನಕ್ಕಿದ್ರು ನಮ್ಮನ್ನು ನೋಡ್ಬಿಟ್ಟು. ಕೂತ್ಕೊಂಡ್ವಿ. ಆಮೇಲೆ ಅವ್ರು ಹೇಳಿದ್ರು ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಅಂದರು. ಸರಿ ಅಂತ ಹೊರಗಡೆ ಪೂಜೆ ರೂಮ್ಗೆ ಹೋದರೆ, ಪೂಜೆ ರೂಮ್ ಓಪನ್ ಮಾಡಿದ್ದೆ, ಒಂದು ವಿಭೂತಿ ಪರಿಮಳ ಅಷ್ಟು ಸ್ಪೆಷಲ್ ಆಗಿತ್ತು. ಆ ಥರ ಒಂದು ಫ್ರಾಗ್ರೆನ್ಸ್ ಇಷ್ಟು ತನಕ ನಾವು ನೋಡಿರಲಿಲ್ಲ, ಅನುಭವಿಸಿರಲಿಲ್ಲ. ನೋಡಿದ್ರೆ ಇಡೀ ವಾಲ್ಸ್ ಫುಲ್ಲು 4 ಕಡೆ ರಿಪಲ್ಸ್ ಆಫ್ ವಿಭೂತಿ ಇತ್ತು. ಕಂಪ್ಲೀಟು ರೂಫ್ ಟಾಪು, ಸೈಡು, ವಾಲ್ಸ್ ಎಲ್ಲ ಕಡೆ ವಿಭೂತಿ. ಆ್ಯಂಡ್ ಸೆಂಟರ್ನಲ್ಲಿ ದೇರ್ ವಾಸ್ ಫುಟ್ 18 ಇಂಚಸ್ ಫುಟ್ ಇತ್ತು ಅಲ್ಲಿ. ನಾವಿಬ್ಬರು ನೋಡಿದ್ವಿ. ನೋಡ್ಬಿಟ್ಟು ಬಂದ್ವಿ ಆಚೆ. ಸರ್ ಅದು ಪಾದ ಯಾರ್ದು? ಏನಿಲ್ಲ, ಅವ್ರು ಹೇಳೋದು ಎಷ್ಟು ಕ್ಯಾಶುವಲಾಗಿ ಹೇಳಿದ್ರು ಗೊತ್ತಾ? ಏನಿಲ್ಲ, ಎಸ್ಟರ್ಡೇ ನೈಟ್ ಇಟ್ ವಾಸ್ ಮಹಾಶಿವರಾತ್ರಿ, ಈಶ್ವರ ಆನ್ ದ ವೇ ಟು ಕೈಲಾಸ್, ಫ್ರಮ್ ಕೈಲಾಸ್ ಹಿ ಪ್ಲೇಸ್ ಇಸ್ ರೈಟ್ ಫುಟ್ ಆ್ಯಂಡ್ ವೆಂಟ್ ಟು ಮೌಂಟ್ ಕೈಲಾಸ್ ಅಂದರು. ನಮಗೆ ಏನು ಹೇಳೋದು ಗೊತ್ತಿಲ್ಲ. ಇಬ್ಬರು ಕೂಡಲೇ ಹೋಗಿ ಅಷ್ಟಾಂಗ ನಮಸ್ಕಾರ ಮಾಡಿ ಆ ಪಾದವನ್ನು ಅಂಟಿ ನಮಸ್ಕಾರ ಮಾಡಿಕೊಂಡು ವಿಭೂತಿ ತೆಗೆದು ಸ್ವಲ್ಪ ಇಟ್ಕೊಂಡು ವಾಪಸ್ ಬಂದ್ವಿ. ಅದು ಇವಾಗಲೂ ನೋಡಿ ಮೈಯೆಲ್ಲ ಒಂಥರ ಚುಮ್ಮುತ್ತೆ ನಮಗೆ. ಆ ಥರ ಎಷ್ಟೋ ಒಂದು ಮಿರಾಕಲ್ಸ್ ಅವರು ಕ್ರಿಯೇಟ್ ಮಾಡಿದ್ರು ಅವರು. ಬಟ್ ವೆರಿ ಸಿಂಪಲ್ಲು, ಯಾರು ಹೇಳ್ತಾ ಇಲ್ಲ, ತೋರಿಸ್ಕೊಳ್ತಾ ಇಲ್ಲ ಅವರು. ಒಂದ್ಸತಿ ಇದಕ್ಕೆ ಹೋಗ್ತಾ ಇದ್ರು ಅವರು, ಜೋಸಫ್ ಅಂತ ಅವ್ರ ಕ್ಲೋಸ್ ಫ್ರೆಂಡು, ಚಿಕ್ಕಬಳ್ಳಾಪುರ್ಗೆ ಹೋಗ್ತಾ ಇರುವಾಗ ಸೆಂಟರ್ನಲ್ಲಿ ಜೋಸಫ್ ಅವ್ರು ಹೇಳಿದ್ರು, ಸರ್ ಪಾರ್ಕ್ ವೆಹಿಕಲ್ ಆನ್ ದ ಲೆಫ್ಟ್ ಸೈಡ್ ಅಂದರು. ಸರಿ ಅಂತ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಹಿಲ್ಲಕ್ಕಿತ್ತು. ಸರ್ ಲೆಟಸ್ ಗೋ ಆನ್ ದ ಟಾಪ್ ಅಂದರು. ಎಸ್ ಜೋಸಫ್ ಲೆಟಸ್ ಗೋ ಅಂದರು. ಇಬ್ಬರು ಮೇಲೆ ಹತ್ಬಿಟ್ಟು ಜೋಸಫ್ ಹೇಳಿದ್ರು, ಸರ್ ವೈ ಡೋಂಟ್ ಯು ಡೂ ಎ ಮಿರಾಕಲ್ ಅಂದರು. ವಾಟ್ ಮಿರಾಕಲ್ ಯು ವಾಂಟ್ ಜೋಸಫ್ ಅಂದರು. ನೋ ಯು ಬ್ರಿಂಗ್ ರೈನ್ ಅಂದರು. ನೋಡಿದ್ರೆ ಆವಾಗ ಫುಲ್ ಕ್ಲಿಯರ್ ಸ್ಕೈ, ಅಷ್ಟು ಪರ್ಫೆಕ್ಟ್ ಆಗಿತ್ತು, ಬ್ಲೂ ಸ್ಕೈ. ಸರಿ ಅಂತ ಇವ್ರೇನು ಮಾಡಿದ್ರು, ನಿಂತ್ಕೊಂಡು 2 ಕೈ ಹಿಂಗೆ ಇಟ್ಕೊಂಡು ಹಿಂಗೆ ನೋಡಿ ವೇವ್ ಮಾಡಿದ್ರು. ಅದು ಅಷ್ಟು ಜಲ್ದಿ ಎಲ್ಲಿಂದ ಬಂತು ಕ್ಲೌಡ್ಸ್ಗೆ, ಆ್ಯಂಡ್ ಇಟ್ ಸ್ಟಾರ್ಟೆಡ್ ರೈನಿಂಗ್. ಆ್ಯಂಡ್ ಇಟ್ ವಾಸ್ ದೇರ್ ಫಾರ್ 15 to 20 minutes. Then they came down, and as they came near the car, there was no rain at all there. Drop of water ಇಲ್ಲ, ಕಾರ್ ಮೇಲೆ ಒಂದು ಡ್ರಾಪ್ ಆಫ್ ವಾಟರ್ ಇಲ್ಲ. ಸರಿ ಅಂತ ಹೋಗ್ತಾ ಇರುವಾಗ ಅವ್ರು ನೋಡ್ಬಿಟ್ಟು ಹೇಳಿದ್ರು, ಎನಿ ಮಿರಾಕಲ್ ಡನ್ ಫ್ರಮ್ ದ ಪಂಚಭೂತಾಸ್ ಈಸ್ ದ ರಿಯಲ್ ಮಿರಾಕಲ್. ಇದರ ವಿಭೂತಿ, ಲಿಂಗ, ಇದೆಲ್ಲ ಮಾಡ್ತಾರಲ್ಲ, ದಟ್ ಈಸ್ ನಾಟ್ ಆ್ಯಕ್ಚುಲಿ ಮಿರಾಕಲ್. ಇಟ್ ಈಸ್ ನೋನ್ ಆಸ್ ಟೆಲಿಪೋರ್ಟಿಂಗ್ ಅಂತ. ಅದು ಇದು ಏನು ಮಾಡ್ತಾರೆ ಅಂದರೆ, ಮುಂಚೆನೆ ಅದೇನೇನು ಸಾಮಾನುಗಳು ಇವು ತರಿಸ್ಬೇಕು ಅದು ಒಂದು ಕಡೆ ಇಟ್ಬಿಟ್ಟು ಲಾಕ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಇದು ಇವ್ರಿಗೆ ಮಾತ್ರ ಗೊತ್ತು ಎಲ್ಲಿದೆ ಏನಂತ. ಆ ಸಮಯದಲ್ಲಿ ಇವಾಗ ನಾನು ಬರ್ತೀನಿ, ಅವ್ರು ಹಿಂಗೆ ಅಂದ್ಬಿಟ್ಟು ಒಂದು ಲಿಂಗ ಕೊಡ್ತಾರೆ. ದಟ್ ಈಸ್ ಟೆಲಿಪೋರ್ಟಿಂಗ್. ಇವರು ಆ ವಿದ್ಯೆ ಕಲ್ತ್ಕೊಂಡು ಆ ಲಿಂಗ ಅಲ್ಲಿಂದ ಅದನ್ನು ಟೆಲಿಪೋರ್ಟ್ ಮಾಡ್ಕೊಳ್ತಾರೆ, ಅದನ್ನು ನಮಗೆ ಕೊಡ್ತಾರೆ. ಅದು ಸೊ ದಿಸ್ ಈಸ್ ವಾಟ್ ಇಸ್ ಆ್ಯಕ್ಚುಲಿ ಎ ವೇ ಆಫ್ ಡೂಯಿಂಗ್ ಮಾಡೋದು. ಆ್ಯಕ್ಚುಯಲ್ ಮಿರಾಕಲ್ ಬಂದು ಫ್ರಮ್ ದ ಪಂಚಭೂತಾಸ್ ಯಾರು ಮಾಡ್ತಾರೋ ಅದು ನಿಜವಾಗಿ ಮಿರಾಕಲ್. ಅದು ಆ್ಯಕ್ಚುಲಾಗಿ ಕರ್ಮವನ್ನು ಪೋಸ್ಟ್ಪೋನ್ ಮಾಡಬಾರ್ದು. ಸತ್ಯ ಸಾಯಿಬಾಬಾ, ಶಿರಡಿ ಸಾಯಿಬಾಬಾ ಇದ್ರಲ್ಲ, ಅವರು ಹಿ ವಾಸ್ ಟೇಕಿಂಗ್ ಅದರ್ಸ್ ಕರ್ಮ and he was undergoing it. But Satya Sai Baba ಏನು ಮಾಡ್ತಾಯಿದ್ರು, he was postponing others karma. That is not correct actually, because karma will always come back to you. ಎಷ್ಟೇ ಆಗಲಿ ಅದು ಬಂದೇ ಬರ್ತದೆ. ಸೊ ಅದು ಒನ್ಸ್ ಪೋಸ್ಟ್ಪೋನ್ ಮಾಡಿ ಅದು ಬರುವಾಗ ಇಟ್ ವಿಲ್ ಬಿ ಇನ್ ಡಬಲ್ ದ ಫೋರ್ಸ್ which you will have the strength to withstand it or sustain it. ಇವರು ಕಲ್ಯಾಣೋತ್ಸವ ಮಾಡ್ತಾರೆ. ಕಲ್ಯಾಣೋತ್ಸವ ಏನಕ್ಕೆ ಮಾಡೋದು, ಎಲ್ಲ ಬಂದಿದ್ದು ವಿಶ್ವಾಮಿತ್ರ ಮಹರ್ಷಿಯಿಂದ. ಅವ್ರೇನು ಮಾಡಿದ್ರು, ಹರಿಶ್ಚಂದ್ರ ಕಥೆ ಗೊತ್ತಲ್ಲ,
ಪಾಪ ಅವ್ರನ್ನ ಸಿಕ್ಕಾಪಟ್ಟೆ ಅವ್ರನ್ನ ತೊಂದರೆ ಕೊಟ್ಟರು, ಏನೆಲ್ಲ ಕಷ್ಟ ಕೊಟ್ಟರು ಅವ್ರನ್ನ. ಅಷ್ಟು ಗೊತ್ತು ಎಲ್ಲರಿಗೂ ಕತೆ. ಸೊ ಅದೇನಾಯಿತು, ಆ ಕರ್ಮ ಬಂದ್ಬಿಟ್ಟು ಇವ್ರು ಮಾಡಿದ್ದು, ಅವ್ರು ಅನುಭವಿಸಿದ್ರಲ್ಲ ನೋವು, ಅದು ಇವ್ರ ಮೇಲೆ ಬಂತು. ಬಟ್ ಬಿಕಾಸ್ ಆಫ್ ಇಸ್ ತಪೋಶಕ್ತಿ ವಾಟ್ ಇಡ್ ವೈಟ್ ಅಂದರು. ಸೊ ದಿಸ್ ಹ್ಯಾಪನ್ಡ್ ಇನ್ ಸತ್ಯುಗ. ಸೊ ತ್ರೇತಾಯುಗದಲ್ಲಿ ಶ್ರೀರಾಮ ವಾಸ್ ಬಾರ್ನ್, ಹಿ ಗಾಟ್ ಶ್ರೀರಾಮ ಆ್ಯಂಡ್ ಸೀತಾ ಮ್ಯಾರಿಡ್. ಆವಾಗ ಈ ಆಸ್ ದ ಕರ್ಮ ಟು ಕಮ್ ಡೌನ್. ಅದು ಏನಾಯಿತು, ಈ ಮದುವೆ ಮಾಡಿದ್ದು ಒಂದು ಫಲಕ್ಕೆ ಅದು ಈಕ್ವಲೈಸ್ ಆಗೋಯ್ತು. ಸೊ ಅದಕ್ಕೆ ನಾವುಗಳು ಆ ಕಾಲದಿಂದ ಏನು ಮಾಡ್ತಾರೆ, ಕಲ್ಯಾಣೋತ್ಸವ ಮಾಡ್ತಾರೆ. ಇಟ್ ಈಸ್ ನಾಟ್ ದಟ್ ಗಾಡ್ ಆ್ಯಂಡ್ ಗಾಡೆಸ್ ಮ್ಯಾರಿಯದೆ ಅಂತ, ಅದು ಮಾಡಿದ್ರೆ ಅದು ಒಂದು ಒಳ್ಳೆ ಫಲ ಸಿಗ್ತಿದೆ ಅಂತ ಆ ಕಾಲದಿಂದ ರುಕ್ಮಿಣಿ ಕೃಷ್ಣ ಕಲ್ಯಾಣ, ಗೌರಿ ಮಹೇಶ್ವರ ಕಲ್ಯಾಣ, ಸೀತಾರಾಮ ಕಲ್ಯಾಣ, ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಈ ಥರ ಶುರು ಮಾಡಿದ್ರು ಮಾಡೋಕ್ಕೆ. ದಿಸ್ ಇಸ್ ಆ್ಯಕ್ಚುಯಲ್ ರೀಸನ್ ಫಾರ್ ಗೆಟಿಂಗ್ ದ ಮ್ಯಾರೇಜ್ ಸಿಸ್ಟಮ್. ಅದನ್ನು ಈ ಕಾಲದಲ್ಲಿ ಕಮರ್ಷಿಯಲೈಸ್ ಮಾಡಿಬಿಟ್ಟಿದ್ದಾರೆ. ಜನಜಾತ್ರೆಯಲ್ಲಿ ಒಂದು ಎಲ್ಲರೂ ಸೇರಿ ಮಾಡೋದು, ಕಲ್ಯಾಣೋತ್ಸವ ಆ ಥರ ಈ ಥರ. ಸ್ಪಿರಿಚುವಲ್ ಪರ್ಸನಾಲಿಟೀಸ್ ಆರ್ ದೇರ್, ಹೌ ದೇ ಪರ್ಸೀವ್ ದೇ ಡೂ ಲೈಕ್ ದಟ್. ಇವಾಗ ಹೇಳಿದ್ನಲ್ಲ, ಅಮರ ಅವರು ಹೇಳ್ತಾ ಇದ್ರು, ಯುವರ್ ಕರ್ಮಾಸ್ ಆರ್ ಸ್ವೀಟ್ ಕರ್ಮಾಸ್. ದಿಸ್ ಇಸ್ ದ ವರ್ಡ್ ಈ ಯೂಸ್ ಟು ಸೇ. ಯು ಹ್ಯಾವ್ ಟು ಅಂಡರ್ಗೋ ಇಟ್. ನೀವು ಅದನ್ನು ಅನುಭವಿಸಲೇಬೇಕು. ನೀವು ಯು ಕೆನಾಟ್ ಪೋಸ್ಟ್ಪೋನ್ ಇಟ್. ಫಾರ್ ಎಕ್ಸಾಂಪಲ್, when I met him, I got engaged already. So then I came to a conclusion that I should not get married. Then I told him, sir, I'll cancel the engagement. I don't want to get married. He said, no, you shouldn't do. You should get married. If you don't get married this birth, next birth you'll have to come again and get married. So why postpone it? Undergo that sweet karma now itself. So I got married. ಸೊ ಆ ಥರ ಕರ್ಮವನ್ನು ಯು ಶುಡ್ ನಾಟ್ ಅವಾಯ್ಡ್ ಇಟ್ ಆರ್ ಟ್ರೈ ಟು ರನ್ ಅವೇ ಫ್ರಮ್ ಇಟ್. ಯು ಕೆನಾಟ್ ಅವಾಯ್ಡ್ ಇಟ್ ನಾರ್ ಯು ಕ್ಯಾನ್ ರನ್ ಅವೇ ಫ್ರಮ್ ಇಟ್. ಇಟ್ ವಿಲ್ ಕಮ್ ಟು ಯು ಒನ್ ವೇ ಆರ್ ದ ಅದರ್. ಇಟ್ ವಿಲ್ ಕಮ್. Nobody knows how it comes. Only thing, by the grace of Guru, if you have, he will see that your karma intensity is reduced to a certain extent. That much a Guru can do, but he cannot remove it. ನಾವು ಅದನ್ನು ಅನುಭವಿಸಲೇಬೇಕು. This one question, maybe it helps to everyone. We know from my childhood, in this birth at least, we clearly remember what we have done, who has cheated us, whom we have cheated, whom we have hurt, everything. So before we die, how to at least clear that as much as possible? That is why you should get a guru who will give you the knowledge of sadhana, spiritual sadhana, by which the karma coated on your Manonmaya Kosha is cleansed. So once that is cleansed, you will be free from this karma. You can go back to Parabrahma Loka. That is the path given by the rishis also. ಹೇಗೆ ಅಂದ್ರೆ ವಿಶ್ವಾಮಿತ್ರ ಮಹರ್ಷಿದು ಸರ್ ಈಗ ಒಂದು ಕಥೆ ಹೇಳೋದು, ಅದರಲ್ಲಿ ಹೇಳೋದಲ್ಲ, ವಿಶ್ವಾಮಿತ್ರ ಅವ್ರಿಗೆ ಹರಿಶ್ಚಂದ್ರನಿಂದ ಕರ್ಮ ಅನ್ನೋದು ಬಂತು. ಆ ಕರ್ಮನ ತಡೆದು ಕರ್ಮನ ಪರಿಹಾರ ಹುಡ್ಕೊಂಡಿದ್ದಲ್ಲಿ ರಾಮ ಸೀತೆ ಮದುವೆ ಮಾಡಿದಾಗ ಅದಕ್ಕೆ ಪರಿಹಾರ ಅನ್ನೋ ಸಿಕ್ತು. ಆ ತರ ಕೆಲವೊಂದಕ್ಕೆ ಪರಿಹಾರಗಳಿರುತ್ತೆ. ಆ ಪರಿಹಾರಗಳು ಗುರುಗಳು ತೋರಿಸ್ತಾರೆ. ಗುರುಗಳು ತೋರ್ಸೋದಕ್ಕಾಗದೆ ಇದ್ದ ಕರ್ಮ ಪರಿಹಾರ ಆ ಕಡೆಯಿಂದ ಬಂದಿರ್ಬೇಕು ಅಂದ್ರೆ ಅಂತ ಪರಿಹಾರಗಳು ಆಗುತ್ತೆ. ಅದು ನಮ್ ಕೈಯಿಂದ ಮಾಡಿಸ್ತಾ ಇರ್ತಾರೆ ಕೆಲಸಗಳನ್ನ, ಒಳ್ಳೆ ಕೆಲಸಗಳು. ಆಮೇಲೆ ಇನ್ನೊಂದು ಸೆಟ್ ಆಫ್ ಕರ್ಮಾಸ್ ಏನಿರುತ್ತೆ, ಅನ್ರಿಮೆಂಬರಿಂಗ್, ನೆನಪಿರಲ್ಲ, connected to previous birth. So no, karma is of three types. One is parental karma, one is your self karma. This you have earned it during the many births you have taken. The third one is paricha karma. So parental karma you cannot avoid, you have to undergo it. Vidhi illa. But the self karma, that also you will have to undergo. Fortunately, if you get a guru like Amara, whom you will come in contact, he will help you in the path of spiritualism, by which your karmas accumulated by yourself for the past or so many births, it will be removed, cleansed, and future you will not see that you will do any further karmas. You will be free. You can go back to Parabrahma Loka. That is why, see, Manasa Vacha Kaya antara. The thought itself is an way for karma.
That is why even if you think that itself will become a karma to you. Suppose I see a girl and I admire her beauty, ಆವಾಗ ಕರ್ಮ ಸಿಕ್ಕಾಪಡ್ತದೆ. ಸೊ ಅದಕ್ಕೆ ಗುರು ಅವರು ಹೇಳಿರೋದು, ಅಮರ ಅವರು, ಆಲ್ವೇಸ್ ಹ್ಯಾವ್ ಎ ವೈಕುಂಠ ಆರ್ ಕೈಲಾಸ ಇನ್ ಯುವರ್ ಮೈಂಡ್. ಲೆಟ್ ದ ಮೈಂಡ್ ಬಿ ಪ್ಯೂರ್ ಆಲ್ವೇಸ್. ಲೆಟ್ ದ ಥಾಟ್ ಬಿ ಪ್ಯೂರ್. ಲೆಟ್ ಇಟ್ ನಾಟ್ ಬಿ ಪರ್ವರ್ಟೆಡ್ or materialistic in any way, so that you will accumulate more karmas for you. Can paschatapa clear a karma? Paschatapa, God will see that, okay, you have done the realization. Paschatapa agide, ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. Unknowingly if you do a mistake, it is a mistake. Knowingly you do the same mistake, it is a sin, ಪಾಪ. ಅದು ಕರ್ಮ ಆಗ್ತದೆ. ಅದನ್ನು ಅನುಭವಿಸಲೇಬೇಕು ನಾವು. So but paschatapa helps little. ಪಶ್ಚಾತ್ತಾಪ helps you, definitely. God will be kind enough. He will give you another chance to. Okay. ಪಶ್ಚಾತ್ತಾಪ ಯಾವ ರೀತಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. But it should be from the soul. From the heart. ಈಗ ನಿಮ್ಮಿಂದ ಒಂದು ಯಾವ್ದೋ ಒಂದು ಆಗ್ಬೇಕಂತ ಇರುತ್ತೆ. ಲಾಸ್ಟ್ ಟೈಮು ಸರ್ ಹೇಳಿದ್ರು ಒಂದು ಪ್ರೋಗ್ರಾಮ್ ನಲ್ಲಿ, ಒಬ್ಬೊಬ್ರು ಜನ್ಮ ಒಬ್ಬೊಬ್ರು ಮನುಷ್ಯಕ್ಕೆ ಮೋಕ್ಷ ಕೊಡೋದಕ್ಕೆ ಅಂತ ಆಗಿರುತ್ತೆ. ಒಬ್ರಿಗೆ ಕರ್ಮ ಕ್ರಿಯೇಟ್ ಮಾಡ್ಬೇಕು ಅಂತಾನೆ ಆಗಿರುತ್ತೆ. ಎಕ್ಸಾಂಪಲ್, ಈಗ ನಾನಿದ್ದೀನಿ, ನನಗೆ ಮೋಕ್ಷ ಕೊಡೋದಕ್ಕೆ ಯಾರೋ ಒಬ್ರು ಜನ್ಮ ಆಗಿರುತ್ತೆ. ಬಟ್ ಅವ್ರಿಗೆ ಅದರಿಂದ ಕರ್ಮ ಬರ್ಬೋದು, ಬಟ್ ನನಗೆ ಮೋಕ್ಷ ಕೊಡೋದಕ್ಕೆ ಅವ್ರಿಗೂ ಆಗಿರುತ್ತೆ. ಅವ್ರ ಮೋಕ್ಷ ಅನ್ನೋದು ಯಾವ್ದೋ ಒಂದು ಪ್ರಾಣಿಯಿಂದ ಸಿಗ್ಬೋದು, ಒಂದು ಗಿಡದಿಂದ ಸಿಗ್ಬೋದು, ಒಟ್ನಲ್ಲಿ ಮೋಕ್ಷ ಅನ್ನೋದು ಅವ್ರಿಗೂ ಸಿಗ್ತಾ ಇರುತ್ತೆ. ಈಗ ಜಯ ವಿಜಯರಿಗೆ ಮೋಕ್ಷ ಕೊಡೋದಕ್ಕೆ ಎಷ್ಟೊಂದು ಜನ್ಮಗಳಾಗಿತ್ತಲ್ಲ, ಆ ತರ